ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮಂಜುಳಾ ಸಂಜಯ್ ಯೂಟ್ಯೂಬ್ ಚಾನಲ್. ಇವತ್ತು ಬಂದು ಶನಿವಾರ ತುಂಬಾ ಒಳ್ಳೆಯ ದಿನ, ಅಮಾವಾಸ್ಯೆ ದಿನ. ಸೊ ಇವತ್ತು ಕೆಲವೊಂದು ರಾಶಿಗಳಿಗೆ ತುಂಬಾ ಒಳ್ಳೆ ಫಲಗಳಿದೆ. ಸೊ ನಾನು ಬೆಳಗ್ಗೆ ಬೇಗ ಎದ್ದು ರೆಡಿಯಾಗಿ ದೇವಸ್ಥಾನಕ್ಕೆ ಹೋಗಬೇಕು. ಜೊತೆಗೆ ನಮ್ಮ ಒಂದು ಆಫೀಸಿಂದ ಇವತ್ತು ಒಂದು ಸೆಮಿನಾರ್ ಕೂಡ ಮಾಡ್ತಾಯಿದ್ದೀವಿ. ಹಾಗಾಗಿ ಬೆಳಗ್ಗೆ ಬೇಗ ಎದ್ದು ರೆಡಿ ಆಗೋಣ ಅಂತೇಳಿ ಬೇಗ ಎದ್ದ ತಕ್ಷಣವೇ ಇನ್ನು ನಮ್ಮ ಹಿಂದ್ಗಡೆ ರೋಡ್ ಏನಿದೆ ಪೂರ್ತಿ ಎಲ್ಲ ನೀಟಾಗಿ ಕ್ಲೀನ್ ಮಾಡ್ತಾ ಇದ್ದಾರೆ. ಅಂದರೆ ನೀಟಾಗಿ ಮೋರಿ ಹಾಕಿ ಹೊಸ ರೋಡ್ ಮಾಡೋದಕ್ಕೆಲ್ಲ ರೆಡಿ ಮಾಡ್ತಾ ಇದ್ದಾರೆ. ಸೊ ಅವರೆಲ್ಲ ಆಲ್ರೆಡಿ ಬೆಳಗ್ಗೆನೇ ಬಂದು ಅವರ ಕೆಲಸ ಶುರು ಮಾಡಿದ್ರು. ಇನ್ನು ನಾನು ಬೇಗ ಹೋಗಬೇಕಿತ್ತು ಅಂತೇಳಿ ನನ್ನ ಕೆಲಸಗಳೆಲ್ಲನೂ ನಾನು ಶುರು ಮಾಡಿದೆ. ಇನ್ನು ಕೆಳಗಡೆ ಏನು ಬಾಗಿಲು ತೊಳೆಯೋದಿಲ್ಲ, ರಂಗೋಲಿ ಏನಿಲ್ಲ ಅಂಥೇಳಿ ಮೇಲ್ಗಡೆ ಬಂದು ಎಲ್ಲ ಪಟ್ಕು ನೀರು ಹಾಕಿ, ತುಳಸಿ ಕಟ್ಟೆಗೆ ನೀರು ಹಾಕಿ ನೀಟಾಗಿ ರಂಗೋಲಿ ಬಿಟ್ಟೆ. ಇನ್ನು ಎಲ್ಲ ಮುಗಿಸ್ಕೊಂಡು ಕೆಳಗಡೆ ಬರೋಷ್ಟರಲ್ಲಿ ನೋಡಿ ಆಲ್ರೆಡಿ ದೊಡ್ಡ ಟ್ರ್ಯಾಕರ್ ಬಂದಿದೆ, ಬುಲ್ಡೋಸರ್ ಬಂದಿದೆ. ಸೊ ಎಲ್ಲ ನೀಟಾಗಿ ಕ್ಲೀನ್ ಮಾಡ್ತಾ ಇದ್ದಾರೆ. ನೋಡೋಣ ಇದೆಲ್ಲ ಮಾಡೋದಕ್ಕೆ ಎಷ್ಟು ದಿನ ಆಗುತ್ತೆ ಏನೋ ಗೊತ್ತಿಲ್ಲ. ನೋಡಿ ಒಂದು ಕಡೆ ಎಲ್ಲ ಕ್ಲೀನ್ ಮಾಡಿ ಆಲ್ರೆಡಿ ಕಾಂಕ್ರೀಟ್ ಹಾಕ್ತಾಯಿದ್ದಾರೆ. ತುಂಬ ಚಿಕ್ಕ ರೋಡು, ಬಟ್ ಅಂದರೂ ಏನೋ ನೀಟಾಗಿ ಮಾಡ್ತಾಯಿದ್ದಾರೆ. ನೋಡೋಣ ಎಷ್ಟು ದಿನ ಆಗುತ್ತೆ ಏನೋ ಕಂಪ್ಲೀಟ್ ಮಾಡೋದು ಗೊತ್ತಿಲ್ಲ. ಇಷ್ಟು ದಿನ ಬಿಸಿಲಿತ್ತು, ಬೇಸಿಗೆಯಲ್ಲಿ ಮಾಡಬೇಕಿತ್ತು, ಅವಾಗ ಮಾಡಲಿಲ್ಲ. ಇನ್ನೇನೋ ಮಳೆ ಸ್ಟಾರ್ಟ್ ಆಗೋ ಟೈಮಲ್ಲಿ ಇದನ್ನೆಲ್ಲ ಮಾಡ್ತಾಯಿದ್ದಾರೆ. ಅದೆಷ್ಟು ಚೆನ್ನಾಗಿ ಕ್ಯೂರ್ ಆಗುತ್ತೆ ಏನೋ ಗೊತ್ತಿಲ್ಲ. ಒಟ್ಟಿನಲ್ಲಿ ನೀಟಾಗಿ ಎರಡೂ ಕಡೆ ಮೋರಿ ಮಾಡಿ ರೋಡನ್ನ ಮಾಡ್ತಾಯಿದ್ದಾರೆ. ನೋಡೋದ ಎಲ್ಲ ಆದಮೇಲೆ ಸೊ ನಮ್ಮ ರೋಡ್ ಹೇಗೆ ಕಾಣಿಸುತ್ತೆ ಅಂತ ನೋಡಬೇಕು. ಸೊ ಬೆಳಗಿನ ಜಾವನೇ ಬಂದಿದ್ದಾರೆ ಎಲ್ಲರೂ. ಏನೋ ಅವ್ರ ಕೆಲಸಗಳನ್ನೆಲ್ಲ ಮುಗಿಸ್ತಾ ಇದ್ದಾರೆ. ಇನ್ನು ನಾನು ನನ್ನ ಕೆಲಸ ಮುಗಿಸೋಣ ಅಂಥೇಳಿ ಸೊ ಬೇಗ ರೆಡಿ ಆಗೋಣ ಅಂಥೇಳಿ ತಿಂಡಿಗೆಲ್ಲ ರೆಡಿ ಮಾಡಿ, ಇನ್ನು ಮೇಲೆ ಪಾಟ್ಗಳಲ್ಲಿ ತುಳಸಿ ಬಿಟ್ಟಿತ್ತು. ಇವತ್ತು ಹೇಗಿದ್ರು ಶನಿವಾರ, ಶನಿ ಮಹಾತ್ಮ ದೇವಸ್ಥಾನಕ್ಕೆ ಹೋಗಲೇಬೇಕು. ಸೊ ಈ ತುಳಸಿ ಎಲ್ಲ ಕಟ್ಟಿ ದೇವ್ರಿಗಾರು ಹಾಕೋಣ ಅಂಥೇಳಿ ಎಲ್ಲ ಕಿತ್ಕೊಂಡ್ಬಂದಿದ್ದಾಯಿತು. ತುಳಸಿ ಮಾತ್ರ ತುಂಬಾ ಚೆನ್ನಾಗಿ ಬಂದಿದೆ. ಇದರಲ್ಲಿ ಕೃಷ್ಣ ತುಳಸಿ ಮತ್ತು ಮಾಮೂಲಿ ಬಿಳಿ ತುಳಸಿ ಎರಡೂ ತುಳಸಿ ಮಿಕ್ಸ್ ಆಗಿದೆ. ತುಳಸಿ ಅಂತೂ ತುಂಬಾ ಚೆನ್ನಾಗಿದೆ. ಇನ್ನು ಇದನ್ನೆಲ್ಲ ನೀಟಾಗಿ ಕಟ್ಟಿ ಒಂದು ಹಾರ ರೆಡಿ ಮಾಡ್ತೀನಿ. ಸೊ ಅದೇ ಹಾರನ ದೇವ್ರಿಗೆ ಹಾಕೋಣ ಅಂಥೇಳಿ ಇದೆಲ್ಲ ತುಂಬ ಉದ್ದುದ್ದ ಚೆನ್ನಾಗಿ ಬೆಳೆದಿದೆ. ನೀಟಾಗಿ ಕಟ್ ಮಾಡಿಕೊಂಡು ನೀಟಾಗಿ ಹಾರ ಥರ ಕಟ್ಟಿ ಸೊ ದೇವ್ರಿಗೆ ಹಾಕೋಣ ಅಂಥೇಳಿ. ಇದ್ರ ಜೊತೆಗೆ ಸಾಮಂತಿಗೆ ಎಲ್ಲ ರೋಸು ಎಲ್ಲ ಇದ್ರೆ ಚೆನ್ನಾಗಿರ್ತಿತ್ತು, ಬಟ್ ಈಗೇನೂ ಇಲ್ಲ, ಇದೊಂದನ್ನೇ ಕಟ್ಟೋಣ. ಸೊ ಎಲ್ಲ ನೀಟಾಗಿ ಕಟ್ಟಿ ಎತ್ತಿಟ್ಕೊಂಡು ಇನ್ನು ನಾನು ಮನೆಯಲ್ಲಿ ಪೂಜೆ ಮಾಡಬೇಕಿತ್ತು. ಸೊ ನೀಟಾಗಿ ಎಲ್ಲ ಪೂಜೆ ಮುಗಿಸಿ ಇನ್ನು ಇವತ್ತು ಸೆಮಿನಾರ್ಗೆ ಯಾರೆಲ್ಲ ಬರೋರಿದ್ರು ಸೊ ಅವ್ರಿಗೂ ಕೂಡ ಎಲ್ಲರಿಗೂ ಫಾಲೋಅಪ್ ಮಾಡಬೇಕಿತ್ತು ಅಂಥೇಳಿ ಎಲ್ಲರೂ ಕೂತ್ಕೊಂಡು ಫಾಲೋಅಪ್ ಮಾಡಿದೆ. ಸೊ ಇನ್ನು ನೋಡಿ ಈ ಥರ ರೋಡು ಆಲ್ರೆಡಿ ಎಲ್ಲ ಮಾಡಿಟ್ಟಿದ್ದಾರೆ. ಒಂದು ಸೈಡ್ ಪೂರ್ತಿ ಕಾಂಕ್ರೀಟ್ ಹಾಕಿದ್ದಾರೆ. ಇನ್ನು ಇಲ್ಲಂತೂ ವೆಹಿಕಲ್ ಬರೋದಕ್ಕಾಗಲ್ಲ. ಸೊ ಹಾಗಾಗಿ ಹಿಂದ್ಗಡೆ ರೋಡಲ್ಲೇ ನಾನು ವೆಹಿಕಲ್ ಪಾರ್ಕ್ ಮಾಡಿದ್ದೀನಿ. ನೋಡಿ ನೀಟಾಗಿ ಕಾಂಕ್ರೀಟ್ ಹಾಕಿದ್ದಾರೆ. ಇನ್ನು ಈ ಸೈಡ್ ಬ್ಯಾಲೆನ್ಸ್ ಇದೆ. ಇನ್ನು ಈ ಸೈಡ್ ಕೂಡ ಇದೇ ಥರ ನೀಟಾಗಿ ಎಲ್ಲ ತೆಗೆದು ಹಾಕ್ತಾರಂತೆ. ಇನ್ನು ಅದಕ್ಕೆ ಎಷ್ಟು ದಿನ ಆಗುತ್ತೆ ಏನೋ ನೋಡೋಣ. ಬಟ್ ಸ್ವಲ್ಪ ಫಾಸ್ಟಾಗಿ ವರ್ಕ್ ಮಾಡ್ತಾಯಿದ್ದಾರೆ. ಸೊ ಖುಷಿ ಆಗುತ್ತೆ. ಇನ್ನು ಗಾಡಿ ನಾನು ಹಿಂದ್ಗಡೆ ನಿಲ್ಲಿಸಿದ್ದೆ. ಸೊ ಈ ರೋಡಲ್ಲಿ ಏನೂ ಮಾಡಿರಲ್ಲ ಇನ್ನೂ. ಸೊ ಹಾಗಾಗಿ ಇಲ್ಲಿ ನಿಲ್ಲಿಸಿದ್ದೆ. ಇನ್ನು ಯಾರೆಲ್ಲ ಟೂ ವೀಲರಲ್ಲಿ ಓಡಾಡ್ತಿರೋ ಹೆಲ್ಮೆಟ್ನ ಕಡ್ಡಾಯವಾಗಿ ಯೂಸ್ ಮಾಡಿ. ಇನ್ನು ಅಲ್ಲಿಂದ ಬರ್ತಿದ್ದಂಗೆ ನಾನು ಬಂದಿದ್ದು ಶನಿ ಮಹಾತ್ಮನ ಟೆಂಪಲ್ಲು. ಇದು ಸಯ್ಯಾಜಿರೋ ರೋಡಲ್ಲಿದೆ. ಸೊ ಇದು ನಾನು ಸುಮಾರು ವರ್ಷಗಳಿಂದ ಈ ಒಂದು ದೇವಸ್ಥಾನಕ್ಕೆ ಬರ್ತೀನಿ. ಅಂದರೆ ಇಲ್ಲೇ ನನಗೆ ಫಸ್ಟು ಆಫೀಸ್ ಇದ್ದಿದ್ದಲ್ವ. ಸೊ ಹಾಗಾಗಿ ಇಲ್ಲೇ ಹೆಳ್ಬತ್ತಿ ತೊಗೊಂಡು ಸೊ ಕರ್ಪೂರ, ಗಂಧದ ಕಡ್ಡಿ ಎಲ್ಲ ಇಲ್ಲೇ ಸಿಗುತ್ತೆ. ಹೂವಿಂದನೂ ಇಲ್ಲೇ ಹಚ್ಚಿ ಇಲ್ಲೇ ಹೋಗ್ತಾಯಿದೆ. ಸೊ ಇವತ್ತು ತುಂಬ ಜನ ಪೂಜೆ ಮಾಡೋರು ಮಾಡ್ತಾಯಿದ್ದಾರೆ, ಪ್ರಸಾದ ಕೊಡಿಸೋರು ಕೊಡ್ತಾಯಿದ್ದಾರೆ. ನೋಡಿ ಎಲ್ಲರಿಗೂ ಬಾತ್ ಪ್ರಸಾದ ಕೊಡ್ತಾಯಿದ್ದಾರೆ. ಸೊ ನಾನು ಒಂದು ಕರ್ಪೂರ ತೊಗೊಂಡು ತೊಗೊಂಡು ಸೊ ಎಳ್ಬತ್ತಿ ಹಚ್ಚಿ ಕರ್ಪೂರ ಹಚ್ಚಿ ನಾನೇ ಪೂಜೆ ಮಾಡ್ಕೊಂಡು ಅಲ್ಲಿಂದ ಬಂದೆ. ಇನ್ನು ನಾನು ಬರಬೇಕಾಗಿದ್ದು ಮೌರ್ಯ ಪ್ಯಾಲೇಸ್ ಹೋಟೆಲ್ಗೆ. ಗ್ರ್ಯಾಂಡ್ ಮೌರ್ಯ. ಆ್ಯಕ್ಚುಲಿ ಮೌರ್ಯ ಅಂದರೆ ತುಂಬ ಜನ ಕನ್ಫ್ಯೂಷನ್ ಆಗ್ತಾರೆ. ಯಾಕೆಂದರೆ ಸೊ ಹರ್ಷ ರೋಡಲ್ಲೂ ಕೂಡ ಒಂದು ಬರುತ್ತೆ, ಹುಣಸೂರು ರೋಡಲ್ಲೂ ಕೂಡ ಒಂದು ಬರುತ್ತೆ. ಅದು ಮೌರ್ಯ ಪ್ಯಾಲೇಸು, ಇದು ಗ್ರ್ಯಾಂಡ್ ಮೌರ್ಯ. ಸೊ ಇಲ್ಲಿ ಯೂಶ್ವಲಿ ನಾವು ಸೆಮಿನಾರ್ನ ಮಾಡುವಂಥದ್ದು. ತುಂಬಾ ಚೆನ್ನಾಗಿ ಮಾಡಿದ್ದಾರೆ ಹೋಟೆಲು. ಅದು ಅಲ್ಲದೆ ಈಗ ಸ್ವಲ್ಪ ದಿನಗಳಿಂದ ಎಲ್ಲ ರಿನೋವೇಷನ್ ಕೂಡ ಮಾಡಿದ್ದಾರೆ. ಸೊ ನಮಗಂತೂ ಈ ಹಾಲು ಈ ಒಂದು ಸೆಮಿನಾರ್ಗೆ ತುಂಬಾ ಕಂಫರ್ಟಬಲ್ಲು. ಆಲ್ಮೋಸ್ಟ್ ಬರೋರು ಒಂದು ಆಲ್ರೆಡಿ ತುಂಬ ಜನ ಬರ್ತಾ ಇದ್ದಾರೆ. ಇನ್ನು ಟೀ ಕಾಫಿ ಎಲ್ಲ ಆಲ್ರೆಡಿ ರೆಡಿ ಇದೆ. ಸೊ ಟೀ ಕಾಫಿ ಎಲ್ಲ ತೊಗೊಂಡು ಸೊ ಕೂತ್ಕೊಳ್ಳೋದು ಬೆಸ್ಟು. ಸೊ ನೋಡೋಣ ಎಷ್ಟು ಜನ ಬರ್ತಾರೆ ಏನೋ ಗೊತ್ತಿಲ್ಲ. ನಮ್ಮ ಒಂದು ಅಂದಾಜು ಈ ಒಂದು ಹಾಲ್ ಬುಕ್ ಮಾಡಿದಾಗೆಲ್ಲ ಒಂದು ಅಟ್ಲೀಸ್ಟ್ ಒಂದು 20 to 25 ಮೆಂಬರ್ಸ್ ಬರಲಿ ಅಂತ ನೋಡೋಣ. ಈ ಸಲ ಎಷ್ಟು ಜನ ಬರ್ತಾರೆ, ಸೊ ಯಾರಿಗೆ ಏನೇನು ಯೂಸ್ ಆಗುತ್ತೆ ಅಂತೇಳಿ. ಆಲ್ಮೋಸ್ಟ್ ಒಂದು 16-18 ಮೆಂಬರ್ಸ್ವರೆಗೂ ಬಂದಿದ್ದಾರೆ. ಸೊ ಪ್ರೋಗ್ರಾಮ್
ಸ್ಟಾರ್ಟ್ ಮಾಡೋಣ ಅಂತೇಳಿ ನಮ್ಮ ಮ್ಯಾನೇಜರ್ಸ್ ಇಬ್ಬರು ಸ್ಟಾರ್ಟ್ ಮಾಡಿದ್ದಾರೆ. ಸೊ ನೋಡೋಣ ಯಾವ ರೀತಿ ಬರುತ್ತೆ ಈ ಮೀಟಿಂಗು, ಯಾವ ರೀತಿ ಸಕ್ಸಸ್ ಆಗುತ್ತೆ ಅಂತೇಳಿ. ಸೊ ಮೀಟಿಂಗ್ ಮಾಡ್ದಂಗೆಲ್ಲ ಸಕ್ಸಸ್ ಆದರೆ ನಮಗೆ ತುಂಬ ಖುಷಿ. ಸೊ ನಾವು ಎಫೆಕ್ಟ್ ಆಗಿರೋದಕ್ಕೂ ಅದಕ್ಕೂ ತುಂಬ ಖುಷಿ ಆಗುತ್ತೆ. ಸೊ ಇವರು ನಮ್ಮ ಸೀನಿಯರ್ ಮ್ಯಾನೇಜರ್ ಲೋಕನಾಥ್ ಸರ್ ಅಂತೇಳಿ, ಅವ್ರ ಜೊತೆಗೆ ಪ್ರವೀಣ್ ಸರು, ಇವರಿಬ್ಬರು ನಮ್ಮ ಒಂದು ಬ್ರಾಂಚ್ನ ಮ್ಯಾನೇಜರು. ಇನ್ನು ಮೀಟಿಂಗ್ ಎಲ್ಲ ಮುಗಿದ್ಮೇಲೆ ಅವ್ರಿಗೊಂದು ಒಳ್ಳೆ ಊಟ ಕೊಡಲೇಬೇಕಲ್ಲ. ಸೊ ಹಾಗಾಗಿ ಡ್ರೈ ಜಾಮೂನು, ಬಜ್ಜಿ, ಟೊಮೆಟೊ ಬಾತು, ವೈಟ್ ರೈಸು, ಜೊತೆಗೆ ರಸಮ್ಮು, ಜಿಂಜರ್ ರಸಮ್ ಅಂತೆ, ಜೊತೆಗೆ ಕಾರ್ಡು, ಪಿಕ್ಕಲ್ಲು, ಸಾಲ್ಟು, ಪಾಪಡು, ಸಲಾಡ್. ತುಂಬಾ ಚೆನ್ನಾಗಿರುತ್ತೆ ಊಟ. ಇನ್ನು ಊಟ ಎಲ್ಲ ಮುಗಿಸಿ ಎಲ್ಲರೂ ಬರೋರೆಲ್ಲ ಹೋದರು. ಇನ್ನು ನಾವು ಅಲ್ಲೇ ಊಟ ಮಾಡೋಣ ಅಂತ ಅಂದ್ಕೊಂಡ್ವಿ, ಬಟ್ ಬೇಡ, ಪಕ್ಕದಲ್ಲಿರುವಂತಹ ಗೋವರ್ಧನ್ ಹೋಟೆಲ್ಗೆ ಹೋಗೋಣ. ಸೊ ಎಲ್ಲರೂ ಅಲ್ಲಿ ಊಟ ಮಾಡೋಣ ಅಂತ ಹೇಳಿದ್ರು. ಸರಿ ಅಂತೇಳಿ ಸೊ ಎಲ್ಲರೂ ಗೋವರ್ಧನ್ ಹೋಟೆಲಿಗೆ ಬಂದ್ವಿ. ಸೊ ಇನ್ನು ಮಧ್ಯಾಹ್ನ ನಾನು ಸಿಂಪಲಾಗಿ ದೋಸೆ ಸಾಕು ಅಂತೇಳಿ ದೋಸೆ ಆರ್ಡ್ರ್ ಮಾಡಿಕೊಂಡೆ. ಬೇರೆಯವರೆಲ್ಲರೂ ಅವ್ರು ಏನೇನು ಬೇಕು ಅದನ್ನು ತೊಗೊಂಡ್ರು. ಇನ್ನು ಎಲ್ಲರೂ ಆಫೀಸ್ಗೆ ಹೊಡ್ತೀವಿ, ಕೆಲವರು ಮನೆಗೆ ಹೊಡ್ತೀವಿ ಅಂತ ಹೇಳಿದ್ರು. ಸೊ ಅವ್ರು ಹೋಗೋರೆಲ್ಲ ಹೋದರು. ನಾನು ಸ್ವಲ್ಪ ಮಾರ್ಕೆಟಿಗೆ ಬರೋಣ ಅಂತೇಳಿ ಮಾರ್ಕೆಟಿಗೆ ಬಂದೆ. ಏಕೆಂದರೆ ಕೆಲವೊಂದು ಶಾಪಿಂಗ್ ಮಾಡಬೇಕಿತ್ತು, ಜೊತೆಗೆ ಸ್ವಲ್ಪ ತರಕಾರಿ ತೊಗೋಬೇಕಿತ್ತು, ಮೇಯ್ನಾಗಿ ಕೆಲವೊಂದು ಹೂಗಳು ಬೇಕಿತ್ತು ನನಗೆ. ಸರಿ, ಜೊತೆಗೆ ನಮಗೆ ಕ್ಲಾಸ್ ಸ್ಟಾರ್ಟ್ ಮಾಡಿದಾಗ ಕೆಲವೊಂದು ಬುಕ್ಸು, ಪೆನ್ಸಿಲ್ಲ ತೊಗೋಬೇಕು ಬಂದವ್ರಿಗೆ. ಸೊ ಅವ್ರಿಗೆ ಏನಾದ್ರು ಇಂಪಾರ್ಟೆಂಟ್ ಅಂತ ಅನಿಸಿದ್ರೆ ನೋಟ್ ಡೌನ್ ಮಾಡ್ಕೊಳ್ಳೋದಕ್ಕೆ ಕೆಲವೊಂದು ಚಿಕ್ಕ ಚಿಕ್ಕ ಬುಕ್ಕು, ಸ್ಲಿಪ್ ಪ್ಯಾಡ್ ಅಂತ ಏನು ಹೇಳ್ತೀವಿ, ಸೊ ಅದೆಲ್ಲ ತೊಗೋಬೇಕಿತ್ತು. ಸೊ ಹಾಗಾಗಿ ನಾನೊಂದು ರೌಂಡ್ ಎಲ್ಲ ಮಾರ್ಕೆಟ್ಗೆ ಹೋಗಿ ನನಗೆ ಏನೇನು ಬೇಕೆಲ್ಲ ತೊಗೊಂಡು ಹೋಗೋಣ ಅಂತೇಳಿ ನಾನು ಮಾರ್ಕೆಟ್ ಹತ್ರ ಬಂದೆ. ಸೊಪ್ಪುಗಳಂತೂ ತುಂಬ ಚೆನ್ನಾಗಿದೆ. ಸೊ ಮೀನು, ಎಲ್ಲ ಥರ ಸೊಪ್ಪುಗಳು ಮನೆ ಹತ್ರನೂ ಸಿಗುತ್ತೆ, ಬಟ್ ಕೆಲವೊಂದು ಸಲ ತುಂಬ ಕಾಸ್ಟ್ಲಿ ಹೇಳ್ತಾರೆ. ಸೊ ನಮಗೆ ಬೇಕಾಗಿರೋದು ಸಿಗಲ್ಲ. ಸೊ ಹಾಗಾಗಿ ಹೆಂಗಿದ್ರು ಮಾರ್ಕೆಟಲ್ಲಿ ಆನ್ ದ ವೇ ಅಲ್ವಾ, ಸೊ ಇಲ್ಲೇ ತೊಗೊಂಡೋಗೋಣ ಅಂತೇಳಿ ಸೊ ಇಲ್ಲೇ ಬಂದೆ. ಇಲ್ಲಂತೂ ಪಾರ್ಕಿಂಗ್ ಮಾಡೋದಕ್ಕೆ ತುಂಬಾ ತಲೆನೋವು, ಅದೇ ಜಾಗ ಜಾಸ್ತಿ ಇಳಿಯುತ್ತೆ. ಸೊ ಅದನ್ನೇ ಹುಡುಕಿ ಫಸ್ಟು ನೀಟಾಗಿ ಪಾರ್ಕಿಂಗ್ ಮಾಡ್ಕೋಬೇಕು, ಇಲ್ಲಾಂದರೆ ಈ ಪೊಲೀಸ್ನವ್ರದ್ದು ಕಾಟ ಜಾಸ್ತಿ ಇದೆ. ಇನ್ನು ಪಾರ್ಕಿಂಗ್ ಮಾಡಿ ನಾನು ಒಳಗಡೆ ಎಂಟ್ರಿ ಆಗ್ತಿದ್ದಾಗೇನೆ ನನಗೆ ಬೇಕಾಗಿರೋದು ಹೂವು, ತುಂಬ ಕಡೆ ಹೂಗಳಿದೆ. ಸೊ ಮಲ್ಲಿಗೆ ಹೂವು ತುಂಬಾ ಚೆನ್ನಾಗಿ ಬಂದಿದೆ. ಮಲ್ಲಿಗೆ ಹೂವು ಹೇಗೆ ಅಂದರೆ ಅದು ಸಣ್ಣ ಮೊಗ್ಗಿದ್ದಾಗೇ ನೀಟಾಗಿ ಕಟ್ಕೊಂಡ್ರೆ ಸರಿ, ಅರಳದ ಮೇಲೆ ಕಟ್ಟೋಕ್ಕಾಗಲ್ಲ. ಸೊ ನಮ್ಮಲ್ಲಿ ಮಲ್ಲಿಗೆ ಹೂವು ಚೆನ್ನಾಗಿ ಕಟ್ಟೋಳು ಅಂದರೆ ನಾನು ಒಬ್ಬಳೆ. ಸೊ ಹಾಗಾಗಿ ನಾನು ತೊಗೊಂಡೋದ್ರೆ ನಾನೇ ಅದೇ ಟೈಮಲ್ಲೇ ಕಟ್ಕೊಡ್ಬೇಕು. ಸೊ ಹಾಗಾಗಿ ಮಲ್ಲಿಗೆ ಹೂವು ಸವಾಸಕ್ಕೆ ಹೋಗಲ್ಲ. ಇನ್ನು ಅದನ್ನು ಬಿಟ್ಟರೆ ಮರಳೆ ಹೂವು ನಮ್ಮಲ್ಲಿ ಎಲ್ಲರೂ ಚೆನ್ನಾಗಿ ಕಟ್ತಾರೆ. ಸೊ ಪ್ರಾಬ್ಲಮ್ ಇಲ್ಲ. ಅದ್ರ ಜೊತೆಗೆ ಸ್ವಲ್ಪ ಬಿಡಿ ಹೂವು, ಸಾಮಂತಿಗೆ, ರೋಸ್ ಅಂತೂ ಕಾಮನ್ ಆಗಿರಬೇಕು. ಸೊ ಎಲ್ಲೆಲ್ಲಿ ಯಾವ್ಯಾವ ಹೂವಿದೆ ಅನ್ನೋದು ನನಗೆ ಇಲ್ಲಿ ಬಂದು ತುಂಬಾ ಚೆನ್ನಾಗಿ ಗೊತ್ತಾಗಿದೆ. ಸೊ ಹಾಗಾಗಿ ಎಲ್ಲೂ ಏನೂ ಹುಡ್ಕೋಂಗಿಲ್ಲ. ಕೆಲವೊಂದು 2-3 ಅಂಗಡಿ ಇದೆ. ಸೊ ಅಲ್ಲಿ ತುಂಬಾ ಚೆನ್ನಾಗಿ ಸಿಗುತ್ತೆ. ಸೊ ನಾನು ಎಲ್ಲೂ ಹೋಗೋದೇ ಇಲ್ಲ, ಡೈರೆಕ್ಟಾಗಿ ಅಲ್ಲಿ ಹೋಗಿ ಆರಾಮಾಗಿ ತೊಗೋತೀನಿ. ಬಟ್ ಇವತ್ತು ನೋಡಿದ್ರೆ ಹೂ ಅಂತೂ ತುಂಬ ರೈಟ್ ಇದೆ. ಬಟ್ ಹಾಗಂತ ಸುಮ್ಮನೆ ಅಂತೂ ಬರೋಕ್ಕಾಗಲ್ವೇ, 1-2 ಹೂವಾರು ತೊಗೊಳ್ಳೇಬೇಕು, 2 ಥರ ಸರಿ ಅಂತೇಳಿ. ಕಾಮನಾಗಿ ಯಾವ ಹೂ ಇಲ್ಲ ಅಂದರೂ ಸಾಮಂತಿಗೆ, ರೋಸ್ ಅಂತೂ ಎಲ್ಲ ಟೈಮಲ್ಲೂ ಸಿಗುತ್ತೆ. ಸೊ ಹಾಗಾಗಿ ಅದೇ ಬೆಸ್ಟು ಅಂತೇಳಿ ಅದನ್ನೇ ತೊಗೊಳ್ಳೋಣ ಅಂತೇಳಿ ಅದನ್ನೇ ತೊಗೋತಾ ಇದ್ದೀನಿ. ನಾವೇ ಹೀಗಂತೀವಿ, ಇನ್ನು ಡೈಲಿ ಹೂ ಮಾರೋರ ಕತೆ ಏನೋ ಗೊತ್ತಿಲ್ಲ. ಯಾಕೆಂದರೆ ಎಲ್ಲ ಹೂವು ತುಂಬ ರೇಟ್ ಇದೆ. ಸೊ ಜೊತೆಗೆ ನೆನ್ನೆ ಎಲ್ಲ ಸ್ವಲ್ಪ ಮಳೆ ಕೂಡ ಬಂದಿದೆ. ಸೊ ಹಾಗಾಗಿ ಹೂವೆಲ್ಲ ಅಷ್ಟು ಚೆನ್ನಾಗೂ ಇರಲಿಲ್ಲ. ಬಟ್ ಒಂದು ಯಾವುದಾದ್ರು ತೊಗೊಳ್ಳೋಣ ಅಂತೇಳಿ ತೊಗೊಂಡೆ. ಕನಕಾಂಬರ ಹೂವು ತೊಗೊಳ್ಳೋಣ ಅಂತ ನೋಡಿದೆ, ಬಟ್ ಎಲ್ಲ ಒದ್ದೆ ಎಲ್ಲ ಮಳೆ ಬಂದಿರೋದ್ರಿಂದ ಎಲ್ಲ ನೀರು ಥರ ಇತ್ತು. ಇದೇನಾಗುತ್ತೆ ಅಂದರೆ ಸೊ ಇವತ್ತಿಗೆ ಯೂಸ್ ಮಾಡಿಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ. ಬಟ್ ನಾವು ಫ್ರಿಜ್ಜಲ್ಲಿಟ್ಟು ಒಂದು 2-3 ಡೇಸ್ ಯೂಸ್ ಮಾಡೋದ್ರಿಂದ ಅದು ಅಷ್ಟು ಚೆನ್ನಾಗಿರಲ್ಲ. ಸೊ ಹಾಗಾಗಿ ತಗೊಳ್ಳಿಲ್ಲ. ಇನ್ನೇನು ಫೈನಲಿ ಲಾಸ್ಟಾಗಿ ನಮಗೆ ಉಳಿಯೋದೆ ಸಾಮಂತಿಗೆ ಹೂವು ಮತ್ತು ರೋಸು. ಅದು ಕೂಡ 2 ಕಾಸ್ಟ್ಲಿ ಇತ್ತು, ಬಟ್ ಏನು ಮಾಡೋಕ್ಕಾಗಲ್ಲ ಅಂಥೇಳಿ ಸೊ ಅದನ್ನೇ ತೊಗೊಳ್ಳೋಣ ಅಂಥೇಳಿ 2 ತೊಗೊಂಡೆ. ಇಲ್ಲಿಂದ ತೊಗೊಂಡು ನೆಕ್ಸ್ಟು ತರಕಾರಿ ಹಣ್ಣುಗಳ ಕಡೆ ನೋಡೋಣ ಅಂಥೇಳಿ ನೋಡ್ತಾ ಇದ್ದೀನಿ. ಮಾರ್ಕೆಟಿಗೆ ಬಂದರೆ ಸ್ವಲ್ಪ ಖುಷಿಯಾಗುತ್ತೆ, ತುಂಬಾ ಖುಷಿಯಾಗುತ್ತೆ. ಎಲ್ಲ ಥರ ಐಟಮ್ಸ್ಗಳು ನಮಗೆ ಒಟ್ಟು ಸಿಗುತ್ತೆ ಒಂದೇ ಕಡೆ ಅಂಥೇಳಿ. ಬಟ್ ಬೇಜಾರೇನು ಅಂದರೆ ಎಲ್ಲನೂ ಕೈಯಲ್ಲಿ ಇಟ್ಕೊಂಡು ಓಡಾಡಬೇಕು. ಸೊ ಅದು ಬೇಜಾರು. ಇಲ್ಲಂತೂ ಬಂದರೆ ಒಂದು ಐಟಮ್ಸ್ ತೊಗೊಳ್ಳೋ ಜಾಗಕ್ಕೆ ನಾವು 2-3 ಐಟಮ್ಸ್ನ ತೊಗೊಂಡಿರ್ತೀವಿ. ಸೊ ಅದು ರಿಕ್ವೈರ್ಡ್ ಐಟಮ್ಸೇ ಆಗಿರುತ್ತೆ. ಬಟ್ ಸೊ ಎಲ್ಲನೂ ಕೈಯಲ್ಲಿ ಇಟ್ಕೊಂಡು ಓಡಾಡಬೇಕು. ಸೊ ಅದು ಹಿಂಸೆ. ಜೊತೆಗೆ ಸ್ವಲ್ಪ ಮಳೆ ಬಂದಿದೆ, ಕೆಲವು ಕಡೆ ಅಂತೂ ಎಲ್ಲ ಗಲೀಜಂತೂ ಇನ್ನೂ ಹಾಗೇ ಇದೆ. ಇನ್ನು ಇದನ್ನೆಲ್ಲ ಯಾವಾಗೆಲ್ಲ ಒಡೆದು ಕಟ್ತಾರೋ ಗೊತ್ತಿಲ್ಲ. ಬಟ್ ನನ್ನ ಹೇಳೋದಾದ ಸಜೆಷನು, ನೀಟಾಗಿ ಇದನ್ನು ಕಟ್ಟಲೇಬೇಕು. ಸೊ ಆವಾಗ ಓಡಾಡೋದಕ್ಕೆ ಗಲೀಜೆಲ್ಲ ಅಲ್ಲಿ ಹಾಕ್ಬಾರ್ದು. ಹೂ ಕಡೆ ಅಂತೂ ತುಂಬ ಯಾವಾಗಲೂ ಗಲೀಜಂತೂ ಇದ್ದೇ ಇರುತ್ತೆ. ಇನ್ನು ಆಚೆ ಬಂದೆ. ಇನ್ನು ಹೊರಗಡೆ ಬಂದಮೇಲೆ ಇಲ್ಲೂ ಕೂಡ ಕೆಲವೊಂದು ಹೂಗಳು, ತರಕಾರಿಗಳೆಲ್ಲ ಇಲ್ಲೂ ಚೆನ್ನಾಗಿರುತ್ತೆ. ಏಕೆಂದರೆ ಡೈರೆಕ್ಟು ಹಳ್ಳಿಯಿಂದ ತಂದು ಮಾರೋರು. ಸೊ ಇಲ್ಲಿ ಚಿಕ್ಕಡಿಯರ ಹತ್ರ ಸುತ್ತ ಹಾಕ್ಕೊಂಡಿರ್ತಾರೆ.
ಇನ್ನು ನನ್ನ ಮಗಳು ಮ್ಯಾಂಗೋ ಕೇಳ್ತಾ ಇರ್ತಾಳೆ. ಸೊ ಅವಳಿಗೆ ಬಾದಾಮಿ ಅಂದರೆ ತುಂಬಾ ಇಷ್ಟ. ಸೊ ಅವಳಿಗೆ ಅಂತಲ್ಲ, ಎಲ್ರಿಗೂ ಕೂಡ ಬಾದಾಮಿ ನಮ್ಮ ಮನೇಲಿ ತುಂಬಾ ಇಷ್ಟ. ಸೊ ಕೆಲವರು ರಸಪುರಿ ತುಂಬ ಇಷ್ಟಪಡ್ತಾರೆ, ಬಟ್ ನನಗೆ ಬಾದಾಮಿ ಅಂದರೆ ತುಂಬ ಇಷ್ಟ. ಇನ್ನು ಅದಾದಮೇಲೆ ಇನ್ನು ತೋತಾಂಬರಿ ಹಣ್ಣು ಇಷ್ಟ. ಕಾಯಿ ಜಾಸ್ತಿ ತಿನ್ನೋಕ್ಕಾಗಲ್ಲ, ಬಟ್ ಹಣ್ಣು ಅದು ಸ್ವಲ್ಪ ಟೇಸ್ಟ್ ಚೆನ್ನಾಗಿರುತ್ತೆ. ಸೊ ಹಾಗಾಗಿ ಅದು ಚೆನ್ನಾಗಿರುತ್ತೆ. ಸೊ ಬಾದಾಮಿ ಕೂಡ ತೊಗೊಳ್ಳೋಣ ಅಂತೇಳಿ ಬಾದಾಮಿ ಹಣ್ಣು ಕೂಡ 1-2 kg ತೊಗೊಂಡೆ. ಇನ್ನು ಅಲ್ಲಿಂದ ಬಂದಿದ್ದೆ ನಾನು ಮನ್ನಾಸ್ ಮಾರ್ಕೆಟು. ಸೊ ಇಲ್ಲಿ ನಮಗೆ ಬೇಕಾಗಿರುವಂತಹ ಬುಕ್ಸು, ಪೆನ್ನು ತುಂಬಾ ಚೆನ್ನಾಗಿ ಕಂಫರ್ಟಬಲ್ ಪ್ರೈಸಲ್ಲಿ ಸಿಗುತ್ತೆ. ಯೂಶಲಿ ಸ್ಕೂಲ್ ಸ್ಟಾರ್ಟ್ ಆದಾಗ, ಕಾಲೇಜ್ ಸ್ಟಾರ್ಟ್ ಆದಾಗ ಇಲ್ಲಂತೂ ತುಂಬಾ ರಶ್ ಇರುತ್ತೆ. ಸೊ ನಾನು ಯೂಶಲಿ ಇಲ್ಲಿಗೆ ಬಂದಾಗ ಒಂದೇ ಸಲ ನನಗೇನೇನು ಬೇಕು ಅದನ್ನು ತೊಗೊಂಡೋಗ್ತೀನಿ. ಸೊ ಆರಾಮಾಗಿ ನನಗೆ ಬೇಕಾಗಿರೋದೆಲ್ಲ ಸಿಕ್ತು. ತೊಗೊಂಡು ಫಸ್ಟು ನಾನು ಏನು ಮಾಡಿದೆ, ಎಲ್ಲನೂ ಗಾಡಿಗೆ ಎಷ್ಟು ಸಾಧ್ಯ ಡಿಕ್ಕಿಗೆ ಹಾಕೋಕ್ಕೆ ಅಷ್ಟು ಡಿಕ್ಕಿಗೆ ಹಾಕ್ಬಿಟ್ಟು, ಸೊ ಅದಾದಮೇಲೆ ನಾನು ಬಂದಿದ್ದೆ ಒಂದು ರೌಂಡ್ ಹೋಗೋಣ ಅಂಥೇಳಿ ಆಪೋಸಿಟು ಇಂದಿರಾ ಕೆಫೆ ಏನಿದೆ ಆ ರೋಡಲ್ಲಿ ಬಂದೆ. ಸೊ ಇನ್ನು ಬಿಸಿಲಂತೂ ಇಲ್ಲ. ಈಗ ನೆಕ್ಸ್ಟು ಮಳೆ ಸ್ಟಾರ್ಟ್ ಆಗುತ್ತೆ. ಜರ್ಕಿನ್ ಇರ್ಬೋದು, ಇಲ್ಲಾಂದರೆ ಯಾವುದಾದ್ರು ಒಂದು ಸೂಟ್ ಚೆನ್ನಾಗಿದ್ರೆ ತೊಗೊಳ್ಳೋಣ ಅಂಥೇಳಿ ಬಂದೆ. ಸೊ ನನ್ನ ಮಗಳು ಬ್ಯಾಗ್ ಕೂಡ ಕೇಳಿದ್ಲು, ಲಂಚ್ ಬಾಕ್ಸೋಗೆ ಒಂದು ವಾಟ್ರ್ ಬಾಟ್ಲು. ಸೊ ಅದೆಲ್ಲ ಅವಳಿಗೆ ಈಗ ಹೊಸದೇ ಬೇಕು ಅಂತ ಕೇಳ್ತಾ ಇದ್ಲು. ಸರಿ, ನಾನು ಹೇಗಿದ್ರು ಮಾರ್ಕೆಟಿಗೆ ಬಂದಿದ್ದೀನಿ, ನೋಡೋಣ ಅಂಥೇಳಿ ನೋಡ್ತಾ ಇದ್ದೀನಿ. ಸೊ ನಂತರನೇ ತುಂಬ ಜನ ಸೊ ಮಕ್ಕಳಿಗೆ ಏನೆಲ್ಲ ಬೇಕೋ ಅದನ್ನು ತೊಗೊಳೋದಕ್ಕೆ ಇಲ್ಲಿ ಬರ್ತಾ ಇದ್ದಾರೆ. ಸೊ ನಾವು ದೊಡ್ಡ ದೊಡ್ಡ ಶೋರೂಮಲ್ಲಿ ಏನು ತೊಗೋತೀವಿ, ಬುಕ್ಸ್ ಇರ್ಬೋದು, ಶೂಸ್ಗಳಿರ್ಬೋದು, ಬ್ಯಾಗ್ಗಳು, ಅದೇ ಇಲ್ಲೂ ಸಿಗುತ್ತೆ. ಸೊ ಅದು ದೊಡ್ಡ ಶೋರೂಮ್ ಅಂತ ತೋರಿಸ್ಕೊಳ್ಳುತ್ತೆ. ಇದು ನಾರ್ಮಲ್, ಇದು ಬಟ್ ಚೆನ್ನಾಗಿರುತ್ತೆ ನೋಡಿ. ಇಲ್ಲೂ ತುಂಬ ಚೆನ್ನಾಗಿದೆ ಬ್ಯಾಗ್ಗಳು. ನೋಡಿದ ತಕ್ಷಣ ಇಷ್ಟ ಆಯಿತು. ಸೇಮ್ ಬ್ಯಾಗ್ಗಳನ್ನ ನಾನು ಮೈಸೂರು ಟಾಪಲ್ಸ್ ಕೂಡ ನೋಡಿದ್ದೀನಿ. ಸೊ ಸೇಮ್ ಕ್ವಾಲಿಟಿ ಕೂಡ ಅಂತ ಅನ್ನಿಸ್ತು. ನನಗಂತೂ 1-2-3 ಬ್ಯಾಗು ಇಷ್ಟ ಆಯಿತು. ಸುಮ್ಮನೆ ನೋಡ್ಕೊಂಡು ಹೋಗೋ ಬದಲು ಇಲ್ಲೇ ತೊಗೊಳ್ಳೋಣ ಅಂಥೇಳಿ ತೊಗೊಂಡೆ. ಅವರು ವಿಸಿಟಿಂಗ್ ಕಾರ್ಡ್ ಕೂಡ ಕೊಟ್ಟರು, ಯಾರೇ ಇದ್ದರೂ ರೆಫರ್ ಮಾಡಿ ಅಂಥೇಳಿ. ಕ್ವಾಲಿಟಿ ಅಂತೂ ನಂಗೆ ಇಷ್ಟ ಆಯಿತು. ಪ್ರೈಸು ಕೂಡ ಕಂಫರ್ಟಬಲ್ ಆಗಿತ್ತು. ಸರಿ ಅಂತೇಳಿ ನನ್ನ ಮಗಳಿಗೆ ಹೇಗಿದ್ರು ಕಾಲೇಜಿಗೆ ಬೇಕಿತ್ತು ಅಂತೇಳಿ ತೊಗೊಂಡೆ. ಇನ್ನು ಅಲ್ಲಿಂದ ನಾನು ಹೊರಟೆ. ಅವಳಿಗೆ ಕಾಲೇಜ್ಗೆ ಡೈಲಿ ವೇರ್ಗೆ 1-2 ಸೂಟ್ ನೋಡೋಣ ಅಂಥೇಳಿ. ಸೊ ಕಾಲೇಜಲ್ಲಿ ಏನು ಅಂದರೆ ಸಿವ್ಲೆಸ್ ಯೂಸ್ ಮಾಡೋದಂಗಿಲ್ಲ, ಶಾರ್ಟು ಅಂದರೆ ಕ್ರಾಪ್ ಟಾಪ್ಗಳು ಯೂಸ್ ಮಾಡೋದಂಗಿಲ್ಲ, ತುಂಬ ಟೈಟ್ ಫಿಟ್ಟಿಂಗ್ಸು ಡ್ರೆಸ್ಸಸ್ಗಳು ಏನು ಯೂಸ್ ಮಾಡೋಂಗಿಲ್ಲ. ಸೊ ಹಾಗಾಗಿ ಇವಾಗೆಲ್ಲ ಕಾರ್ಡ್ ಸೆಟ್ಟು ತುಂಬ ಚೆನ್ನಾಗಿ ಬಂದಿದೆ. ಸೊ ಕಲರ್ ವೈಸ್ ಅದು ಸಕ್ಕತ್ತಾಗಿದೆ. ಸೊ ಅದನ್ನು 1-2 ನೋಡೋಣ ಅಂಥೇಳಿ ಬಂದೆ. ಕೆಲವೊಂದು ಕಲರ್ ಇಷ್ಟ ಆಗಲಿಲ್ಲ, ಕೆಲವೊಂದು ಅವಳ ಸೈಜ್ಗೆ ಸಿಗಲಿಲ್ಲ. ಸರಿ ಅಂತೇಳಿ ಅಲ್ಲಿಂದ ನಾನು ಹೊರಟಿದ್ದೆ ಅರಸು ರೋಡಲ್ಲಿ. ಇನ್ನು ಅರಸು ರೋಡಲ್ಲಿ ಬರಬೇಕಾದ್ರೆ ನೆನಪಾಗೋದೆ ರಾಘವೇಂದ್ರ ಬೇಕ್ರಿ. ಇನ್ನು ಅಲ್ಲಿಗೆ ಬಂದಮೇಲೆ ಬ್ರೆಡ್ಡು ಕೇಕು ತೊಗೊಳ್ದೇ ಬರೋದಕ್ಕಾಗಲ್ಲ. ಸೊ ನಾನು ಕೂಡ ಒಂದು ಹನಿ ಕೇಕು ಮತ್ತು ಬ್ರೆಡ್ ಎರಡೂ ತೊಗೊಂಡು ಇನ್ನು ಅಲ್ಲಿಂದ ಹೊರಟು ಮನೆಗೆ ಬಂದೆ. ಇನ್ನು ಮನೆಗೆ ಬಂದಮೇಲೆ ಫಾಸ್ಟು ನೀಟಾಗಿ ಫ್ರೆಶ್ ಅಪ್ ಆಗಿ ಡ್ರೆಸ್ ಚೇಂಜ್ ಮಾಡ್ಕೊಂಡು ಆರಾಮಾಗಿ ಸ್ವಲ್ಪ ಹೊತ್ತು ರೆಸ್ಟ್ ತೊಗೊಂಡೆ. ಇನ್ನು ಸ್ಯಾಟರ್ಡೆ ಆದ್ದರಿಂದ ಇವತ್ತೊಂದು ಟಿ ವಿಯಲ್ಲಿ ತುಂಬ ಒಳ್ಳೆ ಪ್ರೋಗ್ರಾಮ್ಸ್ಗಳು ಬರುತ್ತೆ. ಸೊ ಆರಾಮಾಗಿ ಕೂತ್ಕೊಂಡು ನಾನು ನನ್ನ ಮಗಳು ಎಂಜಾಯ್ ಮಾಡ್ತಾಯಿದ್ವಿ. ಈಗಂತೂ ನಾನು IPL ಬರ್ತಾ ಇರೋದ್ರಿಂದ ನನ್ನ ಮಗಳಿಗಂತೂ IPL ತುಂಬಾ ಇಷ್ಟ. ಸೊ ಪ್ರತಿಯೊಂದು ಮ್ಯಾಚ್ ಮಿಸ್ ಮಾಡದೆ ನೋಡ್ತಾ ಇದ್ದಾಳೆ. ಸೊ IPL ನಡೀತಾ ಇರೋದು ಸೊ ಟಾಟಾ ಕಡೆಯಿಂದಾನೆ. ಸೊ ನಾನು ವರ್ಕ್ ಮಾಡ್ತಿರೋದು ಟಾಟಾ ಕಂಪನಿಯಲ್ಲೇ. ಸೊ ನನಗಂತೂ ಹೇಳ್ಕೊಳ್ಳೋದಕ್ಕೆ ತುಂಬ ಖುಷಿ ಆಗುತ್ತೆ. ಸೊ ಈ ಒಂದು ವ್ಲಾಗ್ನ ಇಲ್ಲಿಗೆ ಕಂಪ್ಲೀಟ್ ಮಾಡ್ತಾಯಿದ್ದೀನಿ. ಬಾಯ್.